ಹರಿ ಓಂ. ಇವತ್ತು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಪುತ್ತೂರು ಜಿಲ್ಲೆ ವತಿಯಿಂದ ನಾವು ಎರಡು ವಿಚಾರಗಳನ್ನು ಇಟ್ಕೊಂಡು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಲಿಕ್ಕಿದ್ದೀವಿ. ಒಂದನೇ ವಿಚಾರ ಏನಂತ ಹೇಳಿದ್ರೆ, ಗೋವಂಶದ ಕುರ್ಬಾನಿ ಆಗದ ಹಾಗೆ ಹಾಗೂ ಹಿಂಸಾತ್ಮಕ ಗೋಸಾಗಾಟವನ್ನು ತಡೆಯಲು ವಿಶ್ವ ಹಿಂದೂ ಪರಿಷತ್ ಮನವಿಯನ್ನು ಮಾಡ್ತಾ ಇದೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯಕರ್ತರ ಸಂಘ ಪರಿವಾರದ ಕಾರ್ಯಕರ್ತರ ಮನೆಗಳಿಗೆ ರಾತ್ರಿ ಹೊತ್ತಿನಲ್ಲಿ ಪೊಲೀಸರು ಏನು ಅನಿರೀಕ್ಷಿತ ಭೇಟಿಯನ್ನು ಕೊಡೋದು, ಆಮೇಲೆ ಕಾಲ್ ಮಾಡಿ ಅವ್ರ ಜೊತೆಗೆ ಒಂದು ಸೆಲ್ಫಿಯನ್ನು ತೆಗೆದು GPS ಕ್ಯಾಮರಾದ ಮುಖಾಂತರ ಅದನ್ನು ಫೋಟೋ ತೆಗೆದು ಇದು ಮಾಡುವಂಥದ್ದು, ಈ ರೀತಿಯ ಒಂದು ಕಿರಿಕಿರಿಯ ವಾತಾವರಣವನ್ನು ಸೃಷ್ಟಿಸುವಂಥ ಕೆಲಸವನ್ನು, ಹಾಗೂ ನನ್ನ ಇಲ್ಲಿ ವಕೀಲರು ಇದ್ದಾರೆ ನಮ್ಮ ಜೊತೆಗೆ, ನಮ್ಮ ವಿಶ್ವ ಹಿಂದೂ ಪರಿಷತ್ನ, ಅವರಿಗೆ ಅದನ್ನು ವಿಸ್ತಾರವಾಗಿ ಹೇಳಲಿಕ್ಕಿದ್ದಾರೆ. ಆದರೆ ರಾತ್ರಿ ಹೊತ್ತು ಹಾಗೆ ಹೋಗಿ ಕಾರ್ಯಕರ್ತರಿಗೆ ಯಾವುದೇ ಒಂದು ಕೇಸ್ ಅಥವಾ ಏನೇ ಒಂದು ಸಂದರ್ಭ ಇಲ್ಲದಂತಹ ಸಂದರ್ಭದಲ್ಲಿ ಅಂತಹ ಒಂದು ಏನು ಅನಿರೀಕ್ಷಿತ ಭೇಟಿ ಕೊಡೋದು ರಾತ್ರಿ ಹೊತ್ತಿನಲ್ಲಿ, ಅದು ನಡುರಾತ್ರಿ ಹೊತ್ತಿನಲ್ಲಿ ಕೊಟ್ಟವರಿಗೆ ಒಂದು ಕಿರಿಕಿರಿ ಮಾಡುವಂತಹ ಒಂದು ಕೆಲಸ ಮಾಡ್ತಾರೆ. ಅದು ಕಾನೂನು ಬಾಹಿರ ಕೂಡ ಹೌದು ಅಂತ ಹೇಳುವ ಒಂದು ಅನಿಸಿಕೆ ನಮ್ಮದು. ಇದನ್ನು ಕೂಡ ನಾವು ಖಂಡಿಸಲಿಕ್ಕಿದ್ದೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ. ಈಗ ಗೋವಂಶದ ಬಗ್ಗೆ ರಾಜ್ಯ ಮತ್ತು ದೇಶದ ಕಾನೂನು ಇದೆ, ಒಂದು ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾದ ಒಂದು ಸುತ್ತೋಲೆ ಕೂಡ ಇದೆ. ಅದರ ಪ್ರಕಾರ ಸುಪ್ರೀಂ ಕೋರ್ಟ್ ಕೂಡ ಒಂದು ಆದೇಶವನ್ನು ಕೊಟ್ಟಿದೆ. ಬಕ್ರೀದ್ ಮತ್ತಿತರ ಹಬ್ಬದ ಸಂದರ್ಭಗಳಲ್ಲಿ ಗೋವಿನ ಸಾಗಾಟ ಮಾಡುವುದಿರ್ಬೋದು ಅಥವಾ ಜಾನುವಾರು ಮತ್ತಿತರ ಪ್ರಾಣಿಗಳನ್ನು ಹತ್ಯೆ ಮಾಡುವುದು ಕೂಡ ನಿಷೇಧ ಮಾಡಲಾಗಿದೆ. ಅದನ್ನ ಮೀರಿ ಕಾನೂನು ಉಲ್ಲಂಘನೆ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿ ನಮ್ದೊಂದು ಮನವಿ ಇದೆ. ಮತ್ತೆ ಕರ್ನಾಟಕ ರಾಜ್ಯ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣೆ ಕಾಯ್ದೆ ಜಾರಿಯಲ್ಲಿದ್ದು, ಅದರ ಪ್ರಕಾರ ಯಾವುದೇ ಹತ್ಯೆಯನ್ನು, ಕುರ್ಬಾನಿಗೆ ಯಾವುದೇ ಹತ್ಯೆಯನ್ನು ನಿಷೇಧ ಮಾಡಲಾಗಿದೆ. ಹಾಗೂ ಕುರ್ಬಾನಿಗೆ ಜಾನುವಾರು ಸಾಗಾಟ ಕೂಡ ಶಿಕ್ಷಾರ್ಹ ಅಪರಾಧ ಆಗಿದೆ. ಅದನ್ನು ಅವ್ಯಾಹತವಾಗಿ ಮಾಡ್ತಾ ಇದ್ದಾರೆ. ಅದನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಅಂತಹ ಘಟನೆಗಳಾಗದಂತೆ ತಡಿಬೇಕು ಅಂತೇಳಿ ನಮ್ಮ ಮನವಿ ಇದೆ. ಆಮೇಲೆ ಈಗ ಕುರ್ಬಾನಿ ಕೊಟ್ಟ ಸ್ಥಳ ಇರ್ಬೋದು, ಸರ್ಕಾರ ಮುಟ್ಟುಗೋಲು ಅದನ್ನು ಹಾಕಿಕೊಳ್ಳಿಕ್ಕೆ, ಅದನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಅವಕಾಶ ಕೂಡ ಸರ್ಕಾರಕ್ಕಿದೆ. ಈಗ ಏನು ಅಲ್ಲಿ ಯಾವ ಸ್ಥಳದಲ್ಲಿ ಅವರು ಅದನ್ನು ಮಾಡ್ತಾರೆ ಅದನ್ನು ಕೂಡ. ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ 2014ರಲ್ಲಿ ಒಂದು ತೀರ್ಪು ಬಂದಿತ್ತು, ಮತ್ತೆ 2009ರಲ್ಲಿ ಒಂದಿದೆ. ಅದರ ಪ್ರಕಾರ ಕಾಲಕಾಲಕ್ಕೆ ಸರ್ಕಾರ ವಿವಿಧ ಆದೇಶಗಳಂತೆ ರಾಜ್ಯಗಳಲ್ಲಿ ಜಾನುವಾರುಗಳ ಕುರ್ಬಾನಿಯನ್ನ ಕಟ್ಟುನಿಟ್ಟಾಗಿ ತಡೆಯಲು ಕ್ರಮ ಕೈಗೊಳ್ಳುವಂತೆ ಅದೇ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಆ ಕಾನೂನು ಪ್ರಕಾರ ಅದನ್ನ ಇಲಾಖೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಮನವಿಯನ್ನ ಮಾಡಲಿಕ್ಕಿದ್ದೀವಿ. ಹಾಗೆ ಇದ್ರ ಜೊತೆಗೆ ಕಾಯ್ದೆ ಪ್ರಕಾರ ಜಾನುವಾರು ಹತ್ಯೆ ತಡೆಯುವ ಅಧಿಕಾರ ಸಾರ್ವಜನಿಕರಿಗೂ ಕೂಡ ಇದೆ. ಇದನ್ನು ಪೊಲೀಸರು ಅಕ್ರಮ ಜಾನುವಾರು ಸಾಗಾಟ, ಶೇಖರಣೆ, ಹತ್ಯೆ ಮಾಡಲು ಸಾರ್ವಜನಿಕರು ಅಧಿಕಾರ ಉಪಯೋಗಿಸಲು ಅವಕಾಶ ಸಿಗದಂತೆ ಎಚ್ಚರ ವಹಿಸಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ ಪೊಲೀಸ್ ಇಲಾಖೆಯಲ್ಲಿ. ಅಂದ್ರೆ ಸಾರ್ವಜನಿಕರಲ್ಲ, ಈಗ ಪೊಲೀಸ್ ಇಲಾಖೆಯೇ ಮಾಡಿದ್ರೆ ಸಾರ್ವಜನಿಕರಿಗೆ ಕೆಲಸ ಇಲ್ಲ, ಅಥವಾ ನಮ್ಮ ಸಂಘಟನೆ ಕಾರ್ಯಕರ್ತರಿಗೆ ಮಾಡುವ ಕೆಲಸ ಏನಿಲ್ಲ. ಪೊಲೀಸ್ ಇಲಾಖೆ ಅದನ್ನು ಮಾಡಬೇಕು ಅಂತೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ. ಜೊತೆಗೆ ಈ ಎಲ್ಲ ಕಾರ್ಯಗಳಲ್ಲಿ ಕಾನೂನುಬದ್ಧವಾಗಿ ನಾವು ಸಹಕಾರ ಕೊಡಲಿಕ್ಕೆ ನಮ್ಮ ಸಂಘಟನೆ ಸಿದ್ಧ ಇದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಇನ್ನು ಎರಡನೇ ವಿಚಾರಕ್ಕೆ ಬಂದ ಹಾಗೆ, ಏನು ಕಾರ್ಯಕರ್ತರ ಮನೆಗೆ ಹೋಗಿ ಕಾರ್ಯಕರ್ತರನ್ನ ನಡುರಾತ್ರಿಯಲ್ಲಿ ಅವರನ್ನ ಒಂದು ಆತಂಕ ಸೃಷ್ಟಿಸುವಾಗೆ ಅವರನ್ನ ಕರೆದು ಅವರ ಜೊತೆ ಫೋಟೋ ತೆಗೆಯುವುದು, ಆಮೇಲೆ ಆದೇಶ ಇದೆ ಅಂತ ಹೇಳಿಕೊಂಡು ಏನೇ ಯಾವುದೇ ಕೇಸು ಅಥವಾ ಯಾವುದೇ ಘಟನೆಯಲ್ಲಿ ಯಾವುದೇ ಒಂದು ಏನು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳದಂತಹ ಕಾರ್ಯಕರ್ತರ ಮನೆಗೆ ಕೂಡ ಹೋಗಿ ಅವರಿಗೆ ಒಂದು ಕಿರುಕುಳ ಕೊಡುವಂಥ ಕೆಲಸ ಈಗ ನಡೀತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅದನ್ನು ನಾವು ಖಂಡಿಸ್ತೀವಿ. ಅದು ಕಾನೂನು ಬಾಹಿರ ಅಂತ ಕೂಡ ನಾವು ಹೇಳ್ತೀವಿ. ಮುಂದಕ್ಕೆ ಇದು ಹೀಗೆ ಮುಂದುವರೆದ್ರೆ ನಾವು ಸಂಘಟನೆ ವತಿಯಿಂದ ಅದಕ್ಕೆ ಏನು ಯಾವ ರೀತಿ ಅದನ್ನು ಎದುರಿಸಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾದ ಸಂದರ್ಭ ಇದೆ. ಇನ್ನು ಅದನ್ನು ವಿಸ್ತಾರವಾಗಿ ಹೇಳ್ತಾರೆ ನಮ್ಮ ಜಿಲ್ಲಾ ಕಾರ್ಯದರ್ಶಿ ನವೀನ್ ನೀರ ಇದ್ದಾರೆ ಮತ್ತು ಜಿಲ್ಲಾ ಕೋಶಾಧಿಕಾರಿಗಳಿದ್ದಾರೆ. ಕಳೆದ 2 ದಿವಸಗಳಿಂದ
ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕರ್ತರ ಮನೆಗಳಿಗೆ ಪೊಲೀಸ್ ಇಲಾಖೆಯಿಂದ ಹೋಗಿ ರಾತ್ರಿ 10 ಗಂಟೆಯಿಂದ ಒಂದು ಸಾಧಾರಣ 2 ಗಂಟೆ ತನಕ ಹೋಗಿ ಮನೆಯವರಿಗೆ ಮತ್ತು ಅವರಿಗೆ ಕಿರುಕುಳ ಮಾಡ್ತಾ ಇರುವಂಥದ್ದು. ಹೈಕೋರ್ಟ್ ಆದೇಶ ಕೂಡ ಇದೆ, ಸಂಜೆ 6 ಗಂಟೆ ನಂತರ ಬೆಳಿಗ್ಗೆ 6 ಗಂಟೆ ತನಕ ಯಾವುದೇ ಮನೆಗಳಿಗೆ ಅನಧಿಕೃತ ಭೇಟಿ ಕೊಡಬಾರ್ದು ಅಂತೇಳಿ. ಯಾವುದು ವಾರಂಟ್ ಇದ್ರೆ ಅಥವಾ ಯಾವುದೇ ಸರ್ಚ್ ವಾರಂಟ್ ಇದ್ರೂ ಕೂಡ ಮನೆಯವರಿಗೆ ನೋಟಿಸ್ ಕೊಟ್ಟು ಹೋಗ್ಬೇಕು ಅಂತ ಹೇಳಿ. ಆದ್ರೆ ಯಾವುದೂ ಇಲ್ಲದೆ ಅವರನ್ನು ಹೊರಗೆ ಕರ್ಕೊಂಡು ಬಂದು ಅವರ ಗಾಡಿ ಸರ್ಚ್ ಮಾಡುವಂಥದ್ದು ಮತ್ತು ಅವರನ್ನ ಬೆದರಿಸುವಂತ ಕೆಲಸ, ಇಲಾಖೆಯಿಂದ ಬೆದರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಂಥದ್ದು ಆಗ್ಬಾರ್ದು, ನಾವು ಖಂಡಿಸ್ತೇವೆ. SP ಅವರಿಗೆ ನಾವು ಮನವಿಯನ್ನು ಮಾಡ್ತೇವೆ. ನಮ್ಮ ಕಾರ್ಯಕರ್ತರು ಯಾವುದೇ ಇಲ್ಲಿಗಲ್ ಅಥವಾ ಕ್ರಿಮಿನಲ್ ಆಕ್ಟಿವಿಟೀಸ್ಗಳಲ್ಲಿ ಭಾಗವಹಿಸ್ತಿಲ್ಲ. ನೀವು ಅಂಥದ್ದೇನಾದ್ರೂ ಇದ್ರೆ ಅವ್ರಿಗೆ ನೋಟಿಸ್ ಕೊಡಿ, ಕಾನೂನು ಪ್ರಕಾರ ಏನ್ ಮಾಡ್ಬೇಕಾದ್ರೂ ಮಾಡಿ. ಆದ್ರೆ ಸುಮ್ಮನೆ ಯಾವುದೋ ಸಾಮಾನ್ಯ ಕಾರ್ಯಕರ್ತರ ಹೋಗಿ ಕಿರುಕುಳ ಮಾಡುವಂತ ಸರಿಯಲ್ಲ ಅಂತ ನಾವು ಅವ್ರಿಗೆ ಮನವಿಯನ್ನು ಮಾಡ್ತಾ ಇದ್ದೇವೆ. ಅದನ್ನು ಮಾಡಿದ್ರೆ ನಾವು ಇನ್ನು ಮುಂದಕ್ಕೆ ಅದನ್ನು ಕೂಡ ಒಂದು ಸಹಿಸಿಕೊಳ್ಳುವುದಿಲ್ಲ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಅವರು ಮನೆಗೆ ಬಂದಾಗ ಮನೆಯವರಿಗೆ ಕಿರುಕುಳ ಕೊಡುವಂಥದ್ದು, ನಾಳೆ ಯಾವುದು ಮನೆಯಲ್ಲಿ ಹೆಚ್ಚು ಕಡಿಮೆ ಆದ್ರೂ ಕೂಡ ಅದಕ್ಕೆ ಇಲಾಖೆ ಹೊಣೆಗಾರ ಅಂತ ಹೇಳಿ ಬಯಸ್ತಾ ಇದ್ದೇವೆ. ಜೊತೆಗೊಂದು ವಿಚಾರ, ಈಗ ಮನೆಗಳಲ್ಲಿ ಕೆಲವರು ವಯಸ್ಸಾದವರು ಇರ್ತಾರೆ, ಅನಾರೋಗ್ಯ ಪೀಡಿತರಿರ್ತಾರೆ. ಅವರಿಗೆ ಹೋಗಿ ಅಲ್ಲಿ ರಾತ್ರಿ ಹೊತ್ತಿನಲ್ಲಿ ಎಬ್ಬಿಸಿ ಅವ್ರನ್ನ ಹೊರಗೆ ಕರಲಿಕ್ಕೆ ಹೇಳುದು ಅಥವಾ ಅಂತಹ ಒಂದು ಸಂದರ್ಭವನ್ನ ಕ್ರಿಯೇಟ್ ಮಾಡುವಂಥದ್ದು ಅದು ಕೂಡ ಕಾನೂನು ಬಾಹಿರ. ಯಾಕಂತ ಹೇಳಿದ್ರೆ ಮೆಡಿಕಲಿ ಕೂಡ ಯಾರು ಕೂಡ ಒಬ್ಬರನ್ನ ಈಗ ಗೊತ್ತಿರುವುದಿಲ್ಲ, ಯಾರ ಮನೆಯಲ್ಲಿ ಯಾವ ರೀತಿ ಇರ್ತಾರೆ ಅನ್ನೋದು ಪೊಲೀಸರಿಗೆ ಕೂಡ ಗೊತ್ತಿರೋದಿಲ್ಲ. ಹಾಗಿರುವಾಗ ಅವರು ಸೀದಾ ಒಬ್ಬರ ಮನೆಗೆ ಹೋದ್ರೆ ಅಲ್ಲಿ ಅನಾರೋಗ್ಯ ಪೀಡಿತರಿರ್ತಾರೆ ಅಥವಾ ಏನೋ ಕಾಯಿಲೆ ಪೀಡಿತರಿದ್ದಾಗ ಅವರಿಗೆ ರಾತ್ರಿ ಹೊತ್ತು ಕಿರುಕುಳ ಕೊಡೋದು ಕೂಡ ಅದು ಸರಿಯಲ್ಲ. ಇನ್ನೊಂದೇನಂದ್ರೆ ಅದು ಕೂಡ ಕಾನೂನು ಬಾಹಿರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಜೊತೆಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇವರು ಹೇಳಿದ ಹಾಗೆ ಅದಕ್ಕೆ ಪೊಲೀಸ್ ಇಲಾಖೆ ನೇರ ಹೊಣೆ. ಯಾಕಂದ್ರೆ ಹೈಕೋರ್ಟ್ ಆದೇಶ ಇದ್ದುಕೊಂಡು ಕೂಡ ಸುಖ ಸುಮ್ಮನೆ ಒಂದು ಕಾರ್ಯಕರ್ತರ ಮನೆಗೆ ಭೇಟಿ ನೀಡುವುದು, ರಾತ್ರಿ ಹೊತ್ತು ಹೊತ್ತಲದ ಹೊತ್ತಿನಲ್ಲಿ ಭೇಟಿ ನೀಡಿ ಅವರನ್ನ ಗಾಬರಿಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಬಹುಶಃ ಕಾರ್ಯಕರ್ತರ ಧೈರ್ಯ ಕೆಡಿಸುವುದಾ ಅಥವಾ ಕಾರ್ಯಕರ್ತರಲ್ಲಿ ಗಾಬರಿ ಮೂಡಿಸುವಂತ ಕೆಲಸ ಇರಬಹುದು, ಆ ಉದ್ದೇಶ ಇರಬಹುದು. ಆದ್ರೆ ಆ ಉದ್ದೇಶ ಕಾನೂನು ಬಾಹಿರ ಆಗಿದೆ, ಅದು ತಪ್ಪು ಅಂತ ಹೇಳುವ ಈ ವಿಚಾರವನ್ನು ನಾವು SP ಅವರಿಗೆ ಈ ಮುಖಾಂತರ ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ಆಮೇಲೆ ನಮಗೆ ಬಂದ ಮಾಹಿತಿ ಏನಂತ ಹೇಳಿದ್ರೆ ಇದು ಅವರ ಏನು ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಆದೇಶದ ಮೇರೆಗೆ ಇದು ನಡೀತಾ ಇದೆ ಅಂತ ಹೇಳುವ ಒಂದು ಮಾಹಿತಿ ನಮಗೆ ಬಂದಿದೆ. ಅದು ನಿಜವಾಗಿದ್ದಲ್ಲಿ ಅವರಿಗೆ ನಾವು ಈ ಮನವಿಯನ್ನ ಈ ಮುಖಾಂತರ ಹೇಳ್ತಾ ಇದ್ದೀವಿ, ಇದನ್ನು ನಿಲ್ಲಿಸಬೇಕು ಅಂತ. ಅದು ನಮಗೆ ಗೊತ್ತಿಲ್ಲ, ಎಲ್ಲೆಲ್ಲ ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಆದ್ರೆ ನಾವದು ಹಿಂದೂ ಕಾರ್ಯಕರ್ತರು ಅಂತೇನೂ ನಾನು ಹೇಳುದಲ್ಲ. ಈಗ ಯಾರೇ ಕಾರ್ಯಕರ್ತರಿರಲಿ, ಯಾರದೇ ಮನೆಗೆ ರಾತ್ರಿ ಹೊತ್ತು 6 ಗಂಟೆಯ ನಂತರ ಅವರು ಅನಧಿಕೃತವಾಗಿ ಭೇಟಿ ಕೊಡುವಾಗಿಲ್ಲ. ಹಾಗಿರುವಾಗ ಅದು ಹಿಂದೂ ಇರ್ಬೋದು, ಇನ್ನೊಬ್ಬರಲ್ಲಿಗೆ ಹೋಗಿರ್ಬೋದು, ಅದು ನಮಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಕಾರ್ಯಕರ್ತರಲ್ಲಿ ಬರ್ತಾ ಇದ್ದಾರೆ, ಅಧಿಕಾರಿಗಳು ಬರ್ತಾರೆ, ASI ಅವರು ಬರ್ತಾರೆ, SI ಅವರು ಬರ್ತಾರೆ, ಪೊಲೀಸ್ ಕಾನ್ಸ್ಟೇಬಲ್ಸ್ ಬರ್ತಾರೆ. ದಾಖಲೆ ಏನಿಲ್ಲ ಅವರಲ್ಲಿ, ಯಾವುದೇ ಒಂದು ಲಿಖಿತ ಆದೇಶಗಳಿಲ್ಲ. ಯಾವುದೇ ಯಾರನ್ನು ಸರ್ಚ್ ಮಾಡಬೇಕಾದ್ರೂ ಒಂದು ಕಾನೂನು ಕ್ರಮ ಇದೆಯಲ್ಲ, ಅದು ಯಾವುದೂ ಇಲ್ಲ. ಬಂದು ಅವರನ್ನು ಕರೆಯುವುದು, ಕಾರ್ಯಕರ್ತರಿಗೆ ಫೋನ್ ಮಾಡೋದು, ಇರೋಲ್ಲಾರ ಅಂತ ಕೇಳುದು, ಅವರನ್ನು ಕರೆಯುವುದು, ಅವ್ರ ಜೊತೆಗೆ ಒಂದು ಫೋಟೋ ತೆಗೆಯುವುದು. ಫೋಟೋ ತೆಗೆದು ಯಾಕಂದ್ರೆ ಅದು GPS ಅವರ ಲೊಕೇಶನ್ ಅಲ್ಲಿ ಇದ್ದಾರೆ ಅಂತ ಹೇಳೋದನ್ನ ಖಾತ್ರಿಪಡಿಸ್ಲಿಕ್ಕೆ. ಮನೆಗೆ ಒಳಗೆ ಹೋಗುವಾಗಿಲ್ಲ, ಮನೆಗೆ ಹೋಗ್ಲಿಲ್ಲ. ಈಗ ಮನೆ ಒಳಗೆ ಯಾರು ಹೋಗ್ಲಿಲ್ಲ, ಆದ್ರೆ ಮನೆ ಒಳಗೆ ಹೇಗೂ ಹೋಗುವಾಗಿಲ್ಲ, ವಾರಂಟ್ ಇಲ್ಲದೆ ಮನೆ ಒಳಗೆ ಹೋಗುವಾಗೇ ಇಲ್ಲ. ಆದ್ರೆ ಹೊರಗಡೆ ಆದ್ರೂ ಕೂಡ ಅವರನ್ನು ಹೊರಗಡೆ ಕರೆದು ಮಾತಾಡಿಸುವಂತದ್ದು ಕೂಡ ರಾತ್ರಿ ಹೊತ್ತಿನಲ್ಲಿ ಮಾತಾಡೋದು ಅಷ್ಟು ಸರಿಯಲ್ಲ. ಖಾಸಗಿ ಜಾಗಗಳಿಗೆ, ಅವರ ಮನೆಗಳಿಗೆ ಹೋಗಿ ಅವರನ್ನು ಹೊರಗೆ ಕರೆದು ಮಾತಾಡಿಸಿ ಅವ್ರ ಜೊತೆಗೆ ಒಂದು ಫೋಟೋ ತೆಗೆದು ಅದನ್ನ ವರಿಷ್ಠಾಧಿಕಾರಿ ಕೊಡಬೇಕು ಅಂತ ಅವರು ಹೇಳ್ತಾ ಇರೋದು. ಅದು ಅವರ ಇಲಾಖೆಗೆ ಸಂಬಂಧಪಟ್ಟಿದ್ದು, ನಮಗೆ ಗೊತ್ತಿಲ್ಲ ಅದು. ಅದ್ರ ಬಟ್ ಏನೇ ಇದ್ರು ಕೂಡ, ಯಾರದೇ ಆದೇಶ ಇದ್ರು ಕೂಡ ರಾತ್ರಿ ಹೊತ್ತಿನಲ್ಲಿ ಹೋಗಿ ಹಾಗೆ ಮಾಡುವಂಥದ್ದು ಸರಿಯಲ್ಲ ಅಂತ. ಖಂಡಿತ ಇಲ್ಲ. ಯಾರದೋ ಮನೆಗೆ ಯಾರೋ ಹೋಗುವಾಗಿಲ್ಲ ಅಲ್ಲ ಹಾಗೆ. ನೋಡಿ, ಈಗ ಯಾರ ಮನೆಗೂ ಕೂಡ ಆ ರೀತಿ ಹೋಗುವ ಕ್ರಮವೇ ಇಲ್ಲ. ಈಗಿನ ಹೊಸ ಕಾನೂನು ಪ್ರಕಾರ 7 ವರ್ಷದವರೆಗಿನ ಶಿಕ್ಷೆ ಇರುವಂತ ಪ್ರಕರಣಗಳಲ್ಲಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಕಿರಾಗಿ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಯಾವುದೇ ಪ್ರಕರಣ ದಾಖಲಾಗದೆ ಇರುವಾಗ ಅವರ ಮನೆಗೆ ಸೀದಾ ಹೋಗಿ ಅವನಿಗೆ ಸೆಲ್ಫಿ ತೆಗೆಯುವುದು ಇದು ಕಾನೂನು ಬಾಹಿರ. ಇದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವುದು. ಇದರ ಬಗ್ಗೆ ನಾವು ಒಂದು ಕಡೆ ಹೋರಾಟ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ. ಹೈಕೋರ್ಟ್ ಅಲ್ಲಿ ಈ ಬಗ್ಗೆ PL ಹಾಕುವ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೇವೆ. ಈಗ ನಿನ್ನೆ ಕೂಡ ಒಂದು ಕಡಬದಲ್ಲಿ 15 ಮಂದಿ ಪ್ರಕರಣ ದಾಖಲಾಗಿದೆ ಅಂತ ಇವತ್ತು ನೋಡಿದ್ದೀನಿ. ಅದು ಮಾಡ್ತಾ ಇದ್ದೇವೆ.
ಪ್ರಶ್ನೆ ಮಾಡಬೇಕು. ಈ ಹಿಂದೆ ಈ ನಿಯಮ ಇತ್ತು ಅಂತ ಪೊಲೀಸರು ಹೇಳ್ತಾರೆ. ಈ ನಿಯಮ ಈ ಪದ್ಧತಿ ಹಿಂದೆ ಇತ್ತು, ಅದನ್ನು ಶಾಶ್ವತವಾಗಿ ಫಾಲೋ ಮಾಡ್ತಾ ಇರ್ಲಿಲ್ಲ ಅಂತ ಬಿಟ್ರೆ ಈ ನಿಯಮ ಮೊದಲೇ ಇತ್ತು. ನಿಯಮ ಇರೋದು ವಿಷಯ ಇಲ್ಲ, ನಿಯಮ ಅದು ಪೊಲೀಸರು ಮಾಡ್ಕೊಂಡಿರೋದು, ಅದು ಕಾನೂನಲ್ಲಿ ಉಂಟು, ಅವಕಾಶ ಉಂಟಾ? ಈಗ ನೋಡಿ, ನಿಯಮ ಅನ್ನೋದು ಅವರು ಇಂಟರ್ನಲ್ ಏನೋ ಮಾಡಿಕೊಂಡಿರ್ಬೋದು, ಕಾನೂನಿನಲ್ಲಿ ಅವಕಾಶ ಉಂಟಾ? ಆ ರೀತಿ ಮನೆಗೆ ಹೋಗಿ ಪಟ ತೆಗೆಯುವುದು ಏನೋ ಮಾಡುದು ಉಂಟಾ? ಮೊದಲು GPS ಇರಲಿಲ್ಲ. ಪ್ರದೇಶ ಅಂತ ಹೇಳಿ ಇದು ಮಾಡಿಕೊಂಡು ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ಜಿಲ್ಲೆಯಲ್ಲಿ ಯಾವುದೇ ಘಟನೆಗಳು ನಡೀಬಾರ್ದು ಅಂತ ಹೇಳಿ ಆಯ್ತು, ಅದನ್ನು ಒಪ್ಪುವ. ಕೋಮು ಸೌಹಾರ್ದತೆಗೋಸ್ಕರ ಅವನು ಮಾಡುದಿದ್ರೆ, ಉದಾಹರಣೆಗೆ ನನ್ನ ಮೇಲೆ ಏನಾದರೂ ಡೌಟ್ ಇದ್ರೆ ನನಗೆ ನೋಟಿಸ್ ಮಾಡಿ ಕರೀಲಿ, ನನಗೊಂದು ಇನ್ಸ್ಟ್ರಕ್ಷನ್ ಕೊಡ್ಲಿ. ನೋಡಿ, ನೀನು ಇಷ್ಟು ಸಮಯ ತನಕ ಎಲ್ಲಿಯೂ ಯಾವುದೇ ಇದರಲ್ಲಿ ಭಾಗವಹಿಸಬೇಡ, ಎಲ್ಲಿ ಹೊರಗಡೆ ಹೋಗಬೇಡ, ನೋಟಿಸ್ ಕೊಡ್ಲಿ. ಕೆಲವರ ಮನೆ ಮೇಲೆ ಮಾತ್ರ ಇದು ಮಾಡ್ತಾರೆ, ದಾಳಿ ಮಾಡ್ತಾರೆ. ಈಗ ಉಳಿದವರು ಕೂಡ ಸಂಘಟನೆ ಇದ್ದಾರೆ, ಅವರು ಕೂಡ ಬೇರೆ ಅವರು ಕೂಡ ಬೇರೆ ಇದರಲ್ಲಿ ಇಲ್ಲಿಗಲ್ ಆಕ್ಟಿವಿಟಿಯಲ್ಲಿ ಭಾಗಿಯಾಗ್ಬೋದ? ಈಗ ಖಾಲಿ ಪರ್ಟಿಕ್ಯುಲರ್ ಸ್ಟೇಜ್ ಅದವರ ಉತ್ತರ ಹೇಳ್ಬೇಕು ನಮಗೆ. ಅಲ್ಲ, ಪೊಲೀಸ್ ಇಲಾಖೆಯ ಉತ್ತರ ಏನಂದ್ರೆ, ಅದಕ್ಕೆ ನಾವು ಕೇಳಿದಾಗ ಪೊಲೀಸ್ ಇಲಾಖೆಯವರು ಏನ್ ಹೇಳಿದ್ದು ಅಂದ್ರೆ, ನಮಗೊಂದು ಲಿಸ್ಟ್ ಇದೆ, ಒಂದು ಲಿಸ್ಟ್ ಬಂದಿದೆ, ಆ ಲಿಸ್ಟ್ ಪ್ರಕಾರ ನಾವು ಹೋಗ್ತಾ ಇದ್ದೀವಿ. ಅದೇ ಲಿಸ್ಟ್ನವರೇ ಟ್ರೈ ಮಾಡ್ಬೇಕಾದ್ರೆ ಅದೇನಿಲ್ಲ ಅಲ್ಲ, ಅದು ಇಲಾಖೆಯವರು ಹೇಳಬೇಕು. ಅಲ್ಲ, ಈ ವಿಷಯವನ್ನು ಪತ್ರಕರ್ತರು ಪೊಲೀಸರಿಗೆ ಕೇಳಬೇಕು, ಅಧಿಕಾರಿ ವರ್ಗಕ್ಕೆ ಕೇಳಬೇಕು. ಇದನ್ನು ಒಂದು ಸಮಾಜದ ಪರವಾಗಿ ನೀವು ಕೇಳಬೇಕು ಇದನ್ನು. ಈಗ ನಾವು ಯಾರಾದ್ರೂ ಒಬ್ಬ ಸಾಮಾನ್ಯವಾಗಿ ಕೇಳಿದ್ರೆ ಕರ್ತವ್ಯ ಅಡ್ಡಿ ಅಂತೇಳಿ ಇನ್ನೊಂದು ಪ್ರಕರಣ ದಾಖಲಾಗ್ತದೆ. ನಿಮಗೆ ಹಕ್ಕಿದೆ, ಪ್ರಶ್ನೆ ಮಾಡಬೇಕು ನೀವು ಇದನ್ನು. ಮತ್ತೆ ಕೆಲವರು ನೀವು ಇದನ್ನು ಪ್ರಶ್ನೆ ಮಾಡಿದ್ದೀರಾ? ಮಾಡಿದ್ದೇವೆ. ಅಲ್ಲ, ನಾವು ಪ್ರಶ್ನೆ ಮಾಡಿದ್ದೇವೆ. ನಿನ್ನೆ ಕೂಡ ನಾನು ಎಸ್ ಅವ್ರ ಹತ್ರ ಮಾತಾಡಿದ್ದೇನೆ, ಮತ್ತೆ ಮೇಲಧಿಕಾರಿಗಳ ಹತ್ರ ಮಾತಾಡಿದ್ದೇವೆ. ನೀವು ಬರುವಂತ ಸರಿಯಲ್ಲ ಅಂತ ಹೇಳಿ. ಆದ್ರೆ ಕೆಳಾಧಿಕಾರಿಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಮಗೆ SP ಅವರು ಆರ್ಡರ್ ಮಾಡಿದ್ದಾರೆ, ಆ ಕಾರಣ ಸಲುವಾಗಿ ಬರ್ತಿದೆ, ನಮ್ದೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಅವರು. ಮತ್ತೆ ಕೆಲವರು ಪೊಲೀಸ್ ಅಧಿಕಾರಿಗಳು ರಸ್ತೆ ಕರೆಯುವಂಥದ್ದು, ನಮಗೆ ಅವ್ರು ಪೊಲೀಸರ ಅಲ್ವಾ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಹಿಂದೆ ಮೂರ್ನಾಲ್ಕು ದಿವಸ ಹಿಂದೆ ಜಾಗರಣ ವೇದಿಕೆ ನರಸಿಂಹವಾಣಿಯವರಿಗೆ ಜೈಷೆ ಮೊಹಮ್ಮದ್ ಸಂಘಟನೆಯಿಂದ ಬೆದರಿಕೆ ಕರೆಗಳು ಬರ್ತಿದ್ವಿ ಅಂತ ಹೇಳಿ ಅಂತ ಸುಮಾರು ಜನಗಳಿಗೆ ಬಂದಿದೆ. ಯಾರೇನು ಇವರನ್ನ ಕೊಲೆ ಮಾಡ್ಲಿಕ್ಕೆ ಬರ್ತಿದ್ದಾರೋ ನಿಜವಾಗಿ ಪೊಲೀಸರೇ ಕರೆದಿದ್ದಾರೆ ಅಂತ ನಮಗೆ ಕೂಡ ಗೊತ್ತಾಗ್ತಾ ಇಲ್ಲ. ಯೂನಿಫಾರ್ಮ್ ಅಲ್ಲಿ ಬರ್ತಾರೆ, ಕೆಲವು 2-3 ಜನ ಇದ್ದಾರೆ ಯೂನಿಫಾರ್ಮ್ ಇಲ್ಲದೆ ಕೂಡ ಯಾವುದೇ ಇದರಲ್ಲಿ ಬರಲಿ, ಅಂತದ್ದು ಏನಿದೆ ಅಂತ ಹೇಳಿ ರಾತ್ರಿ ಬಂದು ನೋಡುವಂಥದ್ದು, ತೆಗೆಯುವಂಥದ್ದು ಕಾನೂನಿನಲ್ಲಿ ಇಲ್ಲಿ ಅವಕಾಶ ಇದೆ. ಕಾನೂನಿನಲ್ಲಿ ಅವಕಾಶ ಇಲ್ಲದನ್ನು ಮಾಡಬಾರದು ಅಂತ ನಮ್ಮ ಮನವಿ. ಅಷ್ಟೇ ಮಾಡಿ ನೋಟಿಸ್ ಕೊಡ್ಲಿ, ನೀವು ಬಂದು ಹಾಜರಾಗಿ ಅನ್ನೋದಕ್ಕೆ ನೋಟಿಸ್ ಕೊಡ್ಲಿ. ಆಮೇಲೆ ಲಿಖಿತ ಕಾನೂನು ಇಲ್ಲ. ಯಾಕೆಂದ್ರೆ ನಾನು ಕೇಳಿದೆ ಅವರಲ್ಲಿ, ನಿಮಗೆ ವರಿಷ್ಠಾಧಿಕಾರಿ ಅವರ ಲಿಖಿತ ಆದೇಶ ಉಂಟಾ ಅಂತ, ಹೀಗೆ ಮಾಡಬೇಕು ಅಂತ. ಲಿಖಿತ ಇಲ್ಲ, ಮೌಖಿಕ ಆದೇಶಕ್ಕೆ ಹೀಗೆ ಮಾಡಬಾರ್ದಲ್ಲ. ಮೌಖಿಕ ಆದೇಶಕ್ಕೆ ಇರ್ಬೋದು. ಯಾಕಂತ ಹೇಳಿದ್ರೆ ಈ ಸರ್ಕಾರ ಒಟ್ಟು ಹಿಂದೂ ಕಾರ್ಯಕರ್ತನ ಹಿಂದುತ್ವನ ಅಂತ ಹೇಳಿದ್ರೆ ಹಿಂದೂ ಕಾರ್ಯಕರ್ತ ಗಮನಿಸಬೇಕಂತ ಹೇಳುವ ನೀತಿಯನ್ನ ಸರ್ಕಾರ ಆಚರಣೆ ಮಾಡ್ತಾ ಬರ್ತಾ ಇದೆ. ಆ ಕಾರಣಕ್ಕೆ ಸಲುವಾಗಿ ಇಲ್ಲಿ ಹಿಂದೂಗಳಿಗೆ ಉಪದ್ರ ಮಾಡಬೇಕು ಅನ್ನೋ ದೃಷ್ಟಿಯಿಂದಲೇ ಇಂಥದನ್ನ ಅಧಿಕಾರಿಗಳ ಮುಖಾಂತರ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅದು ಸರ್, ಈಗ ನೀವು ಹಿಂಸಾತ್ಮಕ ಗೋಸ್ವಾಗಟ್ಟದ ಬಗ್ಗೆ ಅದು ಕಾನೂನು ಬಂದು ತುಂಬಾ ಸಮಯ ಆಗ್ತದ. ಹೀಗೆ ಅಚಾನಕ ಈಗ ನಡೆದು ಬಕ್ರೀದ್ ಇದೆ, 7ನೇ ತಾರೀಕಿಗೆ ಬಕ್ರೀದ್ ಇದೆ. ಈಗ ಈ ಸಂದರ್ಭದಲ್ಲಿ ಅದನ್ನ ಮಾಡುವವರು ಇದ್ದಾರೆ, ಅದನ್ನು ಕಾನೂನನ್ನು ಉಲ್ಲಂಘನೆ ಮಾಡುವವರು ಇರ್ತಾರೆ. ಆ ಉಲ್ಲಂಘನೆ ಮಾಡದ ಹಾಗೆ ಇಲಾಖೆ ಎಚ್ಚರ ವಹಿಸಬೇಕು ಅಂತ ನಮ್ಮ ಅಭಿಪ್ರಾಯ. ಕುರ್ಬಾನಿ ಅಂದ್ರೆ ನೀವು ಅವರ ಭಾಷೆಯಲ್ಲಿ ಈಗ ಕುರ್ಬಾನಿ ಅಂತ ಹೇಳಿದ್ರೆ ಬಲಿ ಕೊಡುವಂಥದ್ದು. ಮತ್ತೊಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ಕೋಮು ಗಲಭೆಗಳು ಒಂದು ಗೋಹತ್ಯೆ ಕಾರಣ ಸಲುವಾಗಿ ಆಗಿದೆ ಅಥವಾ ಲೌಕಿಕ ಕಾರಣಕ್ಕೆ ಸಲುವಾಗಿ ಆಗಿದೆ. ಈ ಇಲಾಖೆಗಳು ಗೋಹತ್ಯೆಯನ್ನು ಕಡೆ ನಿಲ್ಲಿಸಿದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತವಾಗಿರ್ತದೆ. ಎಲ್ಲಾ ಕೋಮು ಗಲಭೆಯನ್ನ ಹಿಂದೆ ನೋಡಿದ್ರೆ ಎಲ್ಲವೂ ಕೂಡ ಗೋಹತ್ಯೆ ಹಿಂದೆ ಬಂದು ನಿಲ್ತದೆ. ಆ ಕಾರಣ ಸಲುವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ, ಗೋಹತ್ಯೆ ಸಂಪೂರ್ಣವಾಗಿ ದೇಶದಲ್ಲೇ ನಿಂತು ಬಿಟ್ರೆ ತುಂಬಾ ಸಮಸ್ಯೆಗಳಿಗೆ ಪರಿಹಾರ ಆಗ್ತದೆ. ಇಲಾಖೆಗಳು ಅದನ್ನು ಮಾಡ್ಲಿಕ್ಕೆ ರೆಡಿ ಇಲ್ಲ. ನಾವು ಇಲ್ಲಿ ಸಾಮಾನ್ಯ ಜನ ಎಲ್ಲಿಯೂ ಕೂಡ ಅನ್ಯಾಯ ಆಗ್ತಿದ್ರೆ ತಡೆಯುವಂತ ಹಕ್ಕು ನಮಗೆ ಕೂಡ ಇದೆ, ಅದನ್ನು ತಡಿಬಹುದು ಅಂತ. ನಮ್ಮಲ್ಲಿ ಅಂತ ಗೋಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ, ಪ್ರಾಣಿ ಬಲಿ ಮಾಡಬಾರ್ದು ಕಾನೂನು ಇದ್ರು ಕೂಡ ತಗೊಂಡೋಗ್ತಾರೆ ಅಂತಂದ್ರೆ ನಿಲ್ಲಿಸುವ ಅಧಿಕಾರ ನಮಗೂ ಇದೆ. ಅವ್ರಿಗೆ ನಾವೇನು ಹಲ್ಲೆ ಮಾಡ್ಲಿಲ್ಲ, ಏನು ಮಾಡೋದು, ಈ ನಿಲ್ಲಿಸಿ ಅವ್ರಿಗೆ ಇಲಾಖೆ ಕೊಡುವಂತ ಅಧಿಕಾರ ನಮಗೆ ಕೂಡ ಕಾನೂನಾತ್ಮಕವಾಗಿ ನಾವು ಕೂಡ ಇದೆ. ನಮಗೆ ಕಾನೂನಾತ್ಮಕ ಅಧಿಕಾರ ನಮಗೆ ಕೂಡ ಇದೆ. ಅದನ್ನ ನಾವು ಇಲಾಖೆ ಮಾಡದೇ ಇದ್ರೆ ಅದನ್ನ ನಾವು ಮಾಡ್ಬೇಕಂತ ಅನಿವಾರ್ಯತೆ ಬರ್ಬೋದು ಅಂತ ಹೇಳಿ. ಅನಿವಾರ್ಯತೆ ಬೇಡ ಅಂತ ಅವರೇ ಮಾಡ್ಲಿ ಅಂತ ನಾವು ಮನವಿ ಮಾಡ್ತೇವೆ. ಧನ್ಯವಾದಗಳು. ನಿಖರ ಸುದ್ದಿ
ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.